ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡವನ್ನ ಯಾವುದೇ ರೂಟಿಂಗ್ ಹಾರ್ಮೋನ್ ಅಥವಾ ಬೇರೆ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಬಳಸದೆ ತುಂಬಾ ಸುಲಭವಾಗಿ ಸರಳವಾಗಿ ಕಟಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಬೆಳೆಸೋದು ಹೇಗೆ, ಕಟಿಂಗ್ ಬೆಳೆಸುವಾಗ ಮಾಡುವಂತಹ ತಪ್ಪುಗಳು ಯಾವುದು, ಕೊನೆಯಲ್ಲಿ ಒಂದು ಬೋನಸ್ ಟಿಪ್ಸ್ ಅನ್ನ ಸಹ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಂಡ್ ನೆನ್ಪಿರ್ಲಿ, ನಾನಿಲ್ಲಿ ಕೊಡ್ತಾ ಇರುವಂತದ್ದು ಸಕ್ಸಸ್ಫುಲ್ ವಿಧಾನ. ಇದನ್ನ ನಾನು ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ ಸಿಕ್ಕಿರೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಬೇರು ಬಂದಿರೋದು ಸಹ ತೋರಿಸ್ತೀನಿ. ಕಟಿಂಗಿಗೆ ಬೇರು ಬಂದಿರೋದನ್ನ ಸಹ ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮಗೆ ಬೇರೆ ಕಟಿಂಗ್ ಅನ್ನ ಬೆಳೆಸೋದಕ್ಕೆ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಅಂಡ್ ಮರಿದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ಅಲ್ಲಿ ಗಾರ್ಡನ್ಗೆ ಬೇಕಾಗಿರುವಂತಹ ಎಲ್ಲಾ ವಿಷಯಗಳು ಸಹ ಸಿಗುತ್ತೆ. ಹಾಗಾಗಿ ಮರಿದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಕಟ್ಟಿಂಗ್ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ ಮನೆಗೆ ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗ ಕಟಿಂಗ್ ಅನ್ನ ಇಸ್ಕೊಳ್ಳಿ. ತಗೊಳ್ಳುವಾಗ ಒಂದು ಪೆನ್ಸಿಲ್ ಸೈಜ್ಗಿಂತ ಆದ್ರೂ ದೊಡ್ಡದಿರ್ಬೇಕು. ಓಕೆ ಅಲ್ಲ, ಪೆನ್ಸಿಲ್ ಸೈಜ್ಗಿಂತ ಆದ್ರೂ ದೊಡ್ಡದಿರ್ಬೇಕು. ಆ ತರ ದಪ್ಪ ಇರಬೇಕು. ದೊಡ್ಡದು ಮೀನ್ಸ್ ದಪ್ಪ ಇರಬೇಕು. ಆ ಸೈಜ್ ನ ಕಟಿಂಗ್ ಅನ್ನ ತಗೊಳ್ಳಿ. ಅಂಡ್ ಕಟ್ ಅವರು ಯಾವ ರೀತಿನೇ ಮಾಡ್ಕೊಟ್ಟಿರ್ಲಿ, ನೀವು ಮನೆಗೆ ತಂದಾಗ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಂದ್ರೆ 45 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಆಗಿರ್ಬೇಕು. ಯಾಕೆ ಈ ರೀತಿ ಕಟ್ ಮಾಡ್ಬೇಕು ಅಂತ ಅಂದ್ರೆ, ಬುಡದಲ್ಲಿ ನೀರು ನಿಲ್ಲೋದಿಲ್ಲ, ಬೇರು ಬರೋದಕ್ಕೆ ಪ್ರಚೋದನೆ ನೀಡತ್ತೆ. ಹಾಗಾಗಿ ಆ ರೀತಿ ಕಟ್ ಮಾಡ್ಕೊಳ್ಬೇಕು. ಅಂಡ್ ಎಲ್ಲಿ ತನಕ ನಾವು ಮಣ್ಣಿನಲ್ಲಿ ನಡ್ತೀವಿ ಅಲ್ಲಿ ತನಕ ಅದರ ಎಲೆಗಳನ್ನ ತೆಗೀರಿ. ಆ ಎಲೆಗಳು ಬಂದಿರುವಂತಹ ನಾಟ್ ಏನಿರತ್ತಲ್ಲ, ಅಲ್ಲಿಂದ ಬೇರು ಬರುತ್ತೆ. ಹಾಗಾಗಿ ಅಲ್ಲಿರುವಂತಹ ಎಲೆಗಳನ್ನ ರಿಮೂವ್ ಮಾಡಿ. ಎಲೆಗಳಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಟಿಂಗ್ ಮಿಕ್ಸ್ ನೋಡೋಣ. ಪಾಟಿಂಗ್ ಮಿಕ್ಸ್ ಜೊತೆಗೆ ಪಾಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರತ್ತೆ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಕೊನೆ ತನಕ ವಿಡಿಯೋನ ನೋಡಿ. ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಹೈಪ್ ಆಪ್ಷನ್ ಇದೆ, ಹೈಪ್ ಮಾಡಿ. ಪಾಟಿಂಗ್ ಮಿಕ್ಸ್ ಆಗಿ ನಾನಿಲ್ಲಿ ಮಣ್ಣು ಮತ್ತೆ ಕೋಕೋಪೀಟ್ ಅನ್ನ ತಗೊಂಡಿದ್ದೀನಿ. ಕೋಕೋಪೀಟ್ ಬದಲಿಗೆ ಭತ್ತದ ಹೊಟ್ಟು, ಮರಳು ಯಾವುದನ್ನಾದ್ರೂ ತಗೊಳ್ಬೇಕು. ಉದ್ದೇಶ ಇಷ್ಟೇ, ಮಣ್ಣು ಅಂಟಂಟಾಗಿರಬಾರ್ದು. ಹೀಗೆ ಮುಷ್ಟಿ ಬಿಗಿ ಹಿಡಿದ್ರೆ ಉದ್ರಾಗಿ ಇರಬೇಕು. ಈ ಕನ್ಸಿಸ್ಟೆನ್ಸಿಲಿ ಮಣ್ಣನ್ನ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ನಾನಿಲ್ಲಿ 50% ಮಣ್ಣು, 50% ಕೋಕೋಪೀಟ್ ಅನ್ನ ತಗೊಂಡಿದ್ದೀನಿ. ಕೋಕೋಪೀಟ್ ಅಂದ್ರೆ ತೆಂಗಿನ ನಾರಿನ ಹೊಟ್ಟು. ನೀವು ತೆಂಗಿನಕಾಯಿ ಸುಲಿದಾಗ ಸಿಗುತ್ತಲ್ಲ ಹೊಟ್ಟು, ಆ ಹೊಟ್ಟನ್ನ ಸಹ ತಗೋಬಹುದು. ನಾನಿಲ್ಲಿ ಈ ಪಾಟಲ್ಲಿ ಅರ್ಧದಷ್ಟು ಮಣ್ಣು ಮತ್ತೆ ಅರ್ಧದಷ್ಟು ಕೋಕೋಪೀಟ್ ಅನ್ನ ತಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಗೊಬ್ಬರವನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೊಬ್ಬರ ಬಳಸ್ತಾ ಇರುವಂತಹ ಉದ್ದೇಶ, ಬೇರು ಬಂದಾಗ ಬೇಸಿಕ್ ಆಗಿ ಸಿಗುವಂತಹ ಪೋಷಕಾಂಶಗಳು ಸಿಗ್ಲಿ ಅಂತ ಹೇಳಿ, ಗಿಡ ಬೇಗ ಎಲೆಗಳು ಬರ್ಲಿ ಅಂತ ಹೇಳಿ ಉದ್ದೇಶದಿಂದ ಒಂದು ಮುಷ್ಟಿಯಷ್ಟು ಗೊಬ್ಬರವನ್ನ ಮಾತ್ರ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು ವರ್ಮಿ ಕಂಪೋಸ್ಟ್. ನಾನು ಬಳಸಿರುವಂತಹ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀನಿ. ಅಂಡ್ ಮೂರನೆಯ ಮುಖ್ಯವಾಗಿರುವಂತಹ ಒಂದು ಥಿಂಗ್ ಏನಂತ ಅಂದ್ರೆ, ಇದು ವುಡ್ ಆಶ್ ಅಂದ್ರೆ ಕಟ್ಟಿಗೆಯನ್ನ ಸುಟ್ಟಿರುವಂತಹ ಬೂದಿ. ನಾನು ಇದನ್ನ ಹಳ್ಳಿಯಿಂದ ತಂದಿಟ್ಕೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಕೂಡ ಕೆಲವೊಮ್ಮೆ ತರಿಸ್ತೀನಿ. ಅದರ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಬೂದಿ ಇಲ್ಲ ಅಂತ ಅಂದ್ರೆ ಅರಿಶಿಣವನ್ನ ಸಹ ಬಳಸಬಹುದು. ಇದ್ರ ಒಂದೇ ಉದ್ದೇಶ, ಯಾವುದೇ ಕಾರಣಕ್ಕೂ ಫಂಗಸ್ ಬರಬಾರ್ದು ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡಿದೀವಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡಬಹುದು. ಮಣ್ಣು, ಮರಳು ಅಥವಾ ಕೋಕೋಪೀಟ್ ನ ಮಿಶ್ರಣ ಕಂಪಲ್ಸರಿ ಇರಲೇಬೇಕು. ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ವಿಡಿಯೋದ ಕೊನೆಯಲ್ಲಿ ಕಟ್ಟಿಂಗ್ 100% ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ನಾನೊಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ. ಸೊ ಅದನ್ನ ಮಿಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಾಟಿಂಗ್ ಮಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಬೇರು ಬರುವಾಗ ಮಣ್ಣು ಜಿಗಿ ಜಿಗಿ ಅನ್ನೋ ತರ ಅಂಟಿದ್ರೆ ಸಕ್ಸಸ್ ಆಗಿ ಕಟಿಂಗ್ ಅಲ್ಲಿ ಬೇರ್ ಬರೋದಿಲ್ಲ. ನೀವು ಕವರ್ ತಗೊಳ್ಳಿ ಅಥವಾ ಪಾಟ್ ತಗೊಳ್ಳಿ, ಡ್ರೈನೇಜ್ ಹೋಲ್ ಕಂಪಲ್ಸರಿ ಇರಲೇಬೇಕು. ಅದನ್ನ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಡ್ರೈನೇಜ್ ಹೋಲ್ ಇಲ್ಲ ಅಂದ್ರೆ ನೀವೇ ಹೋಲ್ ಅನ್ನ ಮಾಡಿ. ನರ್ಸರಿಯಿಂದ ತಂದಿರುವಂತಹ ದಾಸವಾಳದ ಕಟಿಂಗ್ ಕೆಲವೊಂದೊಂದ್ಸರ್ತಿ ಫೇಲ್ ಆಗುತ್ತೆ. ಆದ್ರೆ ನಾಟಿ ದಾಸವಾಳದ ಕಟಿಂಗ್ಗಳು ಫೇಲ್ ಆಗೋದಿಲ್ಲ. ನಾನು ಇವತ್ತು ತೋರಿಸಿರುವ ವಿಧಾನದಲ್ಲೇನೆ ನೀವು ನರ್ಸರಿಯಿಂದ ತಂದಿರುವ ದಾಸವಾಳದ ಕಟಿಂಗ್ ಅನ್ನ ಸಹ ಬೆಳೆಸಿ, ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ. ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಕಟಿಂಗಿಗೆ ಬೇರ್ ಬಂದಿರೋದನ್ನ ಸಹ ತೋರಿಸ್ತೀನಿ. ಜೊತೆಗೆ ನಾವು ಈ ರೀತಿ ಕಟಿಂಗ್ ಅನ್ನ ಬೆಳೆಸುವಾಗ ಎಲ್ಲ ಕರೆಕ್ಟ್ ಆಗೇ ಮಾಡಿರ್ತೀವಿ, ಆದ್ರೂ ನಮ್ ಗಿಡದಲ್ಲಿ ಬೇರ್ ಬರೋದಿಲ್ಲ ಅನ್ನೋದು ಕೆಲವರದ್ದು ಒಂದು ಒಪಿನಿಯನ್ ಇರುತ್ತೆ.
ಹಾಗಾದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ತಪ್ಪು ಮಾಡಿರ್ತೀವಿ ಅನ್ನೋದನ್ನ ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮಣ್ಣನ್ನ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ ಮಾಡುವಾಗ ನೀವು ಗಮನಿಸಿರ್ಬೋದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಒತ್ತಿ ಒತ್ತಿ ಫಿಲ್ ಮಾಡ್ಕೊಳ್ಬೇಕು. ಮಣ್ಣು ಬಿಗಿಯಾಗಿ ಕುತ್ಕೋಬೇಕು. ಯಾಕಂದ್ರೆ ಗಿಡವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಷ್ಟು ಇರಬೇಕು, ಬಿಗಿ ಇರಬೇಕು. ಆದ್ರೆ ಅಂಟಂಟಿರಬಾರ್ದು. ನಮ್ಮ ಮಣ್ಣು ಈಗ ಆಲ್ರೆಡಿ ನಾವು ಕೋಕೋಪೀಟ್ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅಂಟಂಟಿಲ್ಲ, ಬಿಗಿಯಾಗಿ ಹಿಡಿದುಕೊಳ್ಳುವಷ್ಟು ಗಟ್ಟಿ ಕೂರ್ಬೇಕು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಒತ್ತಿ ಒತ್ತಿ ಮಣ್ಣನ್ನ ತುಂಬಿಕೊಂಡಿದ್ದೀನಿ. ನಾನು ತಗೊಂಡಂತ ಕಟಿಂಗ್ ಸ್ವಲ್ಪ ಉದ್ದ ಇತ್ತು, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇನೊಂದು ಅರ್ಧ ಅಡಿಯಷ್ಟು ಉದ್ದದ ಕಟಿಂಗ್ಗಳಿದ್ರೆ ಸಾಕು. ಸುಮಾರು 2ರಿಂದ 3 ಇಂಚಷ್ಟು ಮಣ್ಣಿನ ಒಳಗೆ ಹೋಗ್ಬೇಕು. ಹಾಗೆ ಅದನ್ನ ನಟ್ಕೊಳ್ಬೇಕು. ನಾವೇನು 45 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಮಣ್ಣಿನ ಒಳಗೆ ಹೋಗ್ಬೇಕು. ಅದನ್ನ ನೋಡ್ಕೊಳ್ಳಿ. ನೋಡ್ಕೊಂಡು ಪ್ಲಾಂಟ್ ಮಾಡಿ. ನಡುವಾಗ ತಲೆ ಮೇಲೆ ಮತ್ತೆ ಬುಡ ಕೆಳಗೆ ಇರ್ಬೇಕು. ತಲೆ ಮತ್ತೆ ಬುಡ ನೋಡ್ಕೊಳ್ಳಿ. ತಲೆಯನ್ನ ಮಣ್ಣೊಳಗೆ ಹಾಕ್ಬಾರ್ದು. ಒಂಚೂರು ಗಮನದಲ್ಲಿ ಇರಿಸ್ಕೊಳ್ಳಿ. ಯಾವುದು ಬುಡ ಯಾವುದು ತಲೆ ಅನ್ನೋದನ್ನ ನೋಡ್ಕೊಳ್ಬೇಕು. ಓಕೆ, ಅದಾದ ನಂತರ ನಟ್ಟಿದ್ದಾದ್ಮೇಲೆ ನೀರನ್ನ ಹಾಕಿ. ನೀರು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅಂದ್ರೆ, ಡ್ರೈನೇಜ್ ಹೋಲಿಂದ ನೀರು ಆಚೆ ಬರ್ಬೇಕು. ಕೆಳಗಡೆ ಡ್ರೈನೇಜ್ ಹೋಲಿಂದ ನೀರು ಆಚೆ ಬರ್ಬೇಕು. ನಮ್ಮಲ್ಲಿ ಇನ್ನ ಬರ್ತಾ ಇಲ್ಲ, ಹಾಗಾಗಿ ಮತ್ತೆ ಇನ್ನ ಒಂದ್ ಸ್ವಲ್ಪ ನೀರನ್ನ ಹಾಕ್ತೀವಿ. ನೀರು ಆಚೆ ಬರ್ಬೇಕು, ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕ್ಬೇಕು. ಯಾಕಂದ್ರೆ ನಾವು ಮತ್ತೆ ಮತ್ತೆ ನೀರನ್ನ ಕೊಡೋದಿಲ್ಲ. ನಾವು ತೋರಿಸ್ತಾ ಇರುವ ವಿಧಾನವನ್ನ ಸರಿಯಾಗಿ ನೋಡ್ಕೊಳ್ಳಿ. ಹೀಗೆ ನೀರ್ ಹಾಕಿದಾಗ ಇನ್ನೊಂದ್ಸರ್ತಿ ಒಂಚೂರು ಒತ್ಬಿಟ್ಟು ಗಿಡವನ್ನ ಗಟ್ಟಿಯಾಗಿ ಕೂರ್ಸಿ. ಬಿಗಿಯಾಗಿ ಕುತ್ಕೊಳ್ಬೇಕು ಗಿಡ, ಹಾಗೆ ನೋಡ್ಕೊಳ್ಳಿ. ಓಕೆ, ಈಗ ನೋಡ್ತಾ ಇರ್ಬೋದು ನೀವು, ಡ್ರೈನೇಜ್ ಹೋಲಿಂದ ನಿಧಾನಕ್ಕೆ ನೀರು ಆಚೆ ಬರ್ತಾ ಇದೆ. ಇಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕ್ಬೇಕು. ಓಕೆ, ನಾನು ಇದ್ರ ಜೊತೆಗೇನೆ ನಿಮಗೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಮೊದಲನೇ ತಪ್ಪು, ಈ ಮೇಲಿನ ಭಾಗಕ್ಕೆ ನೀರು ಬೀಳದೆ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು. ಪದೇ ಪದೇ ಗಿಡವನ್ನ ಹೀಗೆ ಅಲುಗಾಡಿಸಬಾರ್ದು. ಗಾಳಿಗೂ ಸಹ ಗಿಡ ಅಲುಗಾಡಬಾರ್ದು. ಆ ರೀತಿ ನೀವು ಇಡುವಂತಹ ಪ್ಲೇಸ್ ನಲ್ಲಿ ಗಟ್ಟಿಯಾಗಿ ಇರೋ ರೀತಿ ನೋಡ್ಕೋಬೇಕು. ಒಂದು ಟೈಟ್ ಆಗಿ ಮಣ್ಣಲ್ಲಿ ನಟ್ಟಿರ್ಬೇಕು ಕಟಿಂಗ್ ಅನ್ನ. ಜೋರು ಗಾಳಿ ಬೀಸಿದ್ರು ಸಹ ಅದು ಅಲುಗಾಡ್ತಾ ಇರಬಾರ್ದು. ಹಾಗೆ ಅಲುಗಾಡ್ತಾ ಇತ್ತು ಅಂದ್ರೆ ಎಳೆಯ ಬೇರುಗಳು ಬಂದಾಗ ಕಟ್ ಆಗ್ಬಿಡತ್ತೆ. ಅಲ್ಲಿಗೆ ಬೇರುಗಳು ಬರೋದಿಲ್ಲ, ಗಿಡಕ್ಕೆ ಭಯ ಆಗತ್ತೆ ಅನ್ನೋ ತರ ಹೇಳ್ತಾರಲ್ವಾ, ಹಾಗೆ ಗಿಡಕ್ಕೆ ನಿಜವಾಗ್ಲೂ ಭಯ ಆಗತ್ತೆ. ಇದರಿಂದ ಕಟಿಂಗ್ಸ್ ಗಳು ಬರೋದಿಲ್ಲ. ಸೊ ಗಾಳಿಗೆ ಅಲುಗಾಡಬಾರ್ದು, ಫಸ್ಟ್ ಕಾನ್ಸೆಪ್ಟು. ಸೆಕೆಂಡು, ನೀರು ಚೆನ್ನಾಗಿ ಬಸ್ದು ಹೋಗುವಂತಹ ಮಣ್ಣಿರ್ಬೇಕು. ಅಂಟಂಟು ಜಿಗಿ ಇರಬಾರ್ದು. ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ನೀವೆಲ್ಲ ಸೊಪ್ಪು ಬೇರೆ ಗಿಡಗಳನ್ನ ಬೆಳೆಸುವಾಗ ಹೇಗೆ ಕಟಿಂಗ್ ಅನ್ನ ನಟ್ಟಿದ್ದನ್ನ ತಗೊಂಡೋಗಿ ಬಿಸಿಲಲ್ಲಿ ಇಡ್ತೀರಾ, ಆ ರೀತಿ ದಯಮಾಡಿ ಕಟಿಂಗ್ ಅನ್ನ ತಗೊಂಡೋಗಿ ಬಿಸಿಲಲ್ಲಿ ಇಡಬೇಡಿ. ದಾಸವಾಳದ ಕಟಿಂಗ್ ಅನ್ನ ನಟ್ಟಿದ ತಕ್ಷಣ ಬಿಸಿಲಿನಲ್ಲಿ ಯಾವ ಕಾರಣಕ್ಕೂ ಇಡಬಾರ್ದು. ಇದಕ್ಕೆ ಬೆಳಕು ಚೆನ್ನಾಗಿ ಬೀಳ್ಬೇಕು, ಆದ್ರೆ ನೇರವಾಗಿ ಸೂರ್ಯನ ಬಿಸಿಲು ಬೀಳಬಾರ್ದು. ಅಂತಹ ಪ್ಲೇಸ್ ನಲ್ಲಿ ಇಡಬೇಕು. ನಾನು ಇವಾಗ ನೆರಳಿನಲ್ಲಿ ತಗೊಂಡ್ಬಂದಿದ್ದೀನಿ. ಈಗ ನಾನೊಂದು ಟ್ರಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೇ ನಾನು ನಿಮ್ಗೆ ಕೊನೆ ತನಕ ನೋಡಿ ಅಂತ ಹೇಳಿದ್ದು. ಇದು ತುಂಬಾನೇ ಸಕ್ಸಸ್ ಆಗತ್ತೆ. ಏನಂತ ಅಂದ್ರೆ, ಒಂದು ಟ್ರಾನ್ಸ್ಪರೆಂಟ್ ಕವರ್ ಅನ್ನ ಈ ರೀತಿ ಕವರ್ ಮಾಡೋದು. ಪ್ಲಾಸ್ಟಿಕ್ ಇರತ್ತಲ್ಲ ಟ್ರಾನ್ಸ್ಪರೆಂಟ್ ಇರೋಂಥದ್ದು, ಅದೇ ಟ್ರಾನ್ಸ್ಪರೆಂಟೇ ಇರಬೇಕು. ಈ ರೀತಿ ಟ್ರಾನ್ಸ್ಪರೆಂಟ್ ಇರೋಂಥದ್ದೇ ತಗೊಳ್ಳಿ. ಬ್ಲಾಕ್ ಕಲರ್, ಪಿಂಕ್ ಕಲರ್, ಬ್ಲೂ ಕಲರ್ ಯಾವುದು ಬೇಡ. ಈ ರೀತಿ ಟ್ರಾನ್ಸ್ಪರೆಂಟ್ ಇರುವಂತದ್ದೇ ಒಂದು ಕವರ್ ತಗೊಳ್ಳಿ. ಹೀಗೆ ಫಿಲ್ ಮಾಡಿ. ಇದು ಒಂದು ಪಾಲಿ ಹೌಸ್ ನ ರೀತಿ ವರ್ಕ್ ಮಾಡತ್ತೆ. ಗಿಡದಲ್ಲಿ ತೇವಾಂಶ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮೇಂಟೈನ್ ಆಗುತ್ತೆ. ಮಣ್ಣಿನಲ್ಲಿ ಇರುವಂತಹ ತೇವಾಂಶ ಮೇಂಟೈನ್ ಆಗುತ್ತೆ. ನಾವು ಮತ್ತೆ ಮತ್ತೆ ನೀರ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಜೋರಾಗಿ ಗಾಳಿ ಬಂದ್ರು ಸಹ ಗಿಡ ಅಲ್ಗಾಡೋದಿಲ್ಲ. ಹೀಗೆ ಮಾಡಿ ಒಂದು ಪ್ಲೇಸ್ ನಲ್ಲಿ ಇಟ್ಬಿಡಿ. ಮತ್ತೆ ಆ ಗಿಡವನ್ನ ನೀವು ಬೇರ್ ಬಂತ ಅಂತ ಅಥವಾ ಚಿಗುರು ಬಂತ ಅಂತ ಮುಟ್ಟಿ ನೋಡೋದಿಕ್ಕೆ ಹೋಗ್ಬೇಡಿ, ಇಲ್ಲಿಗೆ ಬಿಟ್ಬಿಡಿ. ಓಕೆ, ಇದೇ ರೀತಿ ಮಾಡಿ ನಾನೊಂದು ದಾಸವಾಳದ ಕಟಿಂಗ್ ಅನ್ನ ನೆಟ್ಟಿದ್ದೆ. ಜೋರಾದ ಗಾಳಿಗೆ ಅದರ ಪಾಟ್ ಬಿದ್ದು ಒಡೆದೋಯ್ತು. ಇದು 1 ತಿಂಗಳ ಹಿಂದೆ ನಟ್ಟಿರುವಂತಹ ಕಟಿಂಗ್. ಅದರಲ್ಲಿ ಬೇರು ಬರ್ತಾ ಇರೋದನ್ನ ನೀವು ನೋಡ್ಬಹುದು. ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 25 ಡೇಸ್, 1 ಮಂತ್ ಆಯ್ತು ಅಂತ ಅನ್ಸತ್ತೆ. ನೋಡಿ, ಬೇರು ಬರ್ತಾ ಇದೆ. ಅದ್ರ ಪಾಟ್ ಒಡೆದೋಯ್ತು, ಹಾಗಾಗಿ ಅನಿವಾರ್ಯವಾಗಿ ಅದನ್ನ ತೆಗಿಬೇಕಾಯ್ತು. ಆಗ ತೆಗ್ದಾಗ ಈ ಬೇರು ಬಂದಿದ್ದನ್ನ ನೋಡಿ ನಿಮ್ಗೆ ತೋರ್ಸೋಣ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಟಿಂಗ್ ಅಲ್ಲಿ ಮತ್ತೆ ಬೇರಿಗಿಂತ ಚೆನ್ನಾಗಿ ಚಿಗುರು ಬರ್ತಾ ಇತ್ತು. ನೋಡಿ, ಈ ರೀತಿ ಚಿಗುರು ಬರ್ತಾ ಇತ್ತು. ಇದನ್ನ ಮತ್ತೆ ನಾನು ಮಣ್ಣಿನಲ್ಲಿ ನಡ್ತೀನಿ. ಈ ಗಿಡ ಸರ್ವೈವ್ ಆಗತ್ತೆ, ಸರ್ವೈವ್ ಮಾಡ್ತೀನಿ. ಓಕೆ, ಈ ರೀತಿ ಆಯ್ತು.
ಸೊ ಹಾಗಾಗಿ ನಿಮ್ಗೆ ಬೇರನ್ನ ಸಹ ತೋರಿಸ್ತಾ ಇದ್ದೀನಿ. ನಾನು ಇದೇ ವಿಧಾನದಲ್ಲಿ ನಾನು ಆ ಕಟಿಂಗ್ ಅನ್ನ ನಟ್ಟಿದ್ದು ಕೂಡ. ಓಕೆ, ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಗಾರ್ಡನ್ ಕಂಟೆಂಟ್ ಗಳು ಬರ್ತಾ ಇರತ್ತೆ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ದಾಸವಾಳ ಗಿಡಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು, ದಾಸವಾಳ ಮಾತ್ರ ಅಲ್ಲ, ಗುಲಾಬಿ, ಸೇವಂತಿಗೆ, ಹೀಗೆ ಗಾರ್ಡನ್ ನಲ್ಲಿ ಇರುವಂತಹ ಎಲ್ಲಾ ಗಿಡಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಮ್ಮ ಚಾನೆಲ್ ಅಲ್ಲಿ ಮಾಡಿದೀವಿ. ನೋಡಿ, ಚಾನೆಲ್ ನ ಒಂದ್ಸರ್ತಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ. ಹ್ಯಾಪಿ ಗಾರ್ಡನಿಂಗ್.